ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುನಿರೀಕ್ಷಿತ ವಕ್ಫ್ ಕಾಯ್ದೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ರಾತ್ರಿ 2 ಗಂಟೆಗೆ ವಕ್ಫ್ ಮಸೂದೆಯನ್ನು ಪಾಸ್ ಮಾಡಲಾಗಿದೆ. ಲೋಕಸಭೆಯಲ್ಲಿ ಬರೋಬ್ಬರಿ 14 ಗಂಟೆಗಳ ಕಾಲ ಬಹಳ ಕಾವೇರಿದ ಚರ್ಚೆ ನಡೆದಿದೆ. ಮೊದಲಿಗೆ 8 ಗಂಟೆಗಳ ಕಾಲ ನಿಗದಿಪಡಿಸಲಾಗಿತ್ತು. ಆದರೆ ವಕ್ಫ್ ಬಗ್ಗೆ ಚರ್ಚೆ ನಡೆಸ್ತಾ ಅದು 14 ಗಂಟೆಗಳ ಕಾಲ ತೆಗೆದುಕೊಳ್ತು. ಅಂತಿಮವಾಗಿ ರಾತ್ರಿ 2 ಗಂಟೆಗೆ ವಕ್ಫ್ ಮಸೂದೆಯನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಲಾಯಿತು. ಕೇಂದ್ರ ಸರ್ಕಾರ ತಂದಂತಹ ವಕ್ಫ್ ಕಾಯ್ದೆಯ ಪರವಾಗಿ 288 ಮತಗಳು ಚಲಾವಣೆಗೊಂಡ್ರೆ ಅದರ ವಿರುದ್ಧವಾಗಿ 232 ಮತಗಳು ಚಲಾವಣೆಗೊಂಡವು. ಅಂದ್ರೆ ಭಾರಿ ಬಹುಮತದೊಂದಿಗೆ ವಕ್ಫ್ ಕಾನೂನು ಲೋಕಸಭೆಯಲ್ಲಿ ಪಾಸ್ ಆಯಿತು. ಇವತ್ತು ಅದೇ ಕಾನೂನನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ಬಹಳ ಚರ್ಚೆ ನಡೀತಾ ಇದೆ. ಅಲ್ಲೂ ಕೂಡ ಪಾಸ್ ಆಗುತ್ತೆ. ಯಾಕೆಂದ್ರೆ ಎನ್ಡಿಎಗೆ ಬಹುಮತ ಇದೆ. ಈಗಾಗಲೇ ಎನ್ಡಿಎದ ಎಲ್ಲ ಮಿತ್ರ ಪಕ್ಷಗಳು ಕೂಡ ವಕ್ಫ್ ಅನ್ನು ಬೆಂಬಲಿಸಿರುವ ಕಾರಣದಿಂದಾಗಿ ರಾಜ್ಯಸಭೆಯಲ್ಲೂ ಕೂಡ ಈ ಮಸೂದೆ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಆದರೆ ಈಗ ವಿಪಕ್ಷಗಳಿಗೇನಾಗಿದೆ, ಆ ಮಸೂದೆಯನ್ನು ಲೋಕಸಭೆಯಲ್ಲೂ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ, ರಾಜ್ಯಸಭೆಯಲ್ಲೂ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ವಕ್ಫ್ನ ಹೊಸ ಕಾನೂನು ಇಡೀ ದೇಶದಲ್ಲಿ ಜಾರಿಯಾಗುತ್ತೆ. ಈಗ ಅವರು ಅದನ್ನು ತಡೆಯೋದಕ್ಕೆ ಅಂತಿಮವಾದಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಆಗಿಲ್ಲ, ರಾಜ್ಯಸಭೆಯಲ್ಲಿ ಆಗಿಲ್ಲ ಅಂತ ಅವರೇನು ಕೈ ಕಟ್ಟಿ ಕೂರ್ತಾ ಇಲ್ಲ. ಬದಲಾಗಿ ಮತ್ತೊಂದು ಮಾರ್ಗವನ್ನು ಕಂಡು ಹಿಡ್ಕೊಂಡಿದ್ದಾರೆ. ಇದು ನಮ್ಮ ಅಂತಿಮ ಅಸ್ತ್ರ. ಇಲ್ಲಿ ವಕ್ಫ್ ಅನ್ನ ನಾವು ತಡಿತೀವಿ ಅಂತ ಅವ್ರು ಹೊರಟಿದ್ದಾರೆ. ಆ ಅಸ್ತ್ರ ಯಾವುದು ಕೇಳಿದ್ರೆ ಸುಪ್ರೀಂ ಕೋರ್ಟ್. ಇದು ಆಶ್ಚರ್ಯ ಆದರೂ ಕೂಡ ಸತ್ಯ. ಸುಪ್ರೀಂ ಕೋರ್ಟ್ ಮನಸ್ಸು ಮಾಡಿದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ಕಾನೂನನ್ನ ಈಗಲೂ ಕೂಡ ತಡಿಬಹುದು. ಇದಕ್ಕೋಸ್ಕರವಾಗಿ ಈಗಾಗಲೇ ಕೆಲವರು ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಆ ಮೂಲಕವಾಗಿ ವಕ್ಫ್ ಕಾನೂನಿಗೆ ಬ್ರೇಕ್ ಹಾಕ್ತೀವಿ ಅಂತ ಅವರು ಹೊರಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಶಸ್ಸು ಸಿಗುತ್ತಾ? ಸುಪ್ರೀಂ ಕೋರ್ಟ್ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ತೀರ್ಪನ್ನು ಕೊಟ್ಟಿದೆ? ಕೇಂದ್ರ ಸರ್ಕಾರ ತಂದಂತಹ ಕಾನೂನಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಾನೂನು ಏನು ಹೇಳುತ್ತೆ? ಹಾಗೂ ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ತಡೆ ಕೊಟ್ಟಿದ್ದೆ ಆದರೆ ಅದನ್ನು ಬದಲಾಯಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇಲ್ವಾ? ಸ್ವಲ್ಪ ಕಾನೂನಾತ್ಮಕ ತೊಡಕುಗಳು ಇನ್ನೂ ಕೂಡ ಇದಾವೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ತಡಿಬೇಕು ಅಂತ ಪ್ರಯತ್ನ ಪಟ್ಟವರು ಒಬ್ಬರಿಬ್ರಲ್ಲ. ಒಂದು ಕಡೆ ರಾಜಕೀಯ ಪಕ್ಷಗಳು ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇದ್ವು. ಇನ್ನೊಂದು ಕಡೆಯಲ್ಲಿ ಮುಸ್ಲಿಂ ಪರ ಸಂಘಟನೆಗಳು ಕೂಡ ಅದನ್ನು ತಡೆಯೋದಕ್ಕೆ ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡಿದ್ರು. ವಿಪಕ್ಷಗಳು ಏನ್ ಮಾಡ್ತಾ ಇದ್ವು? ಎನ್ಡಿಎದ ಮಿತ್ರ ಪಕ್ಷಗಳಿಗೆ ಬೆದರಿಕೆ ಹಾಕ್ತಾ ಇದ್ವು. ನೀವು ಈ ಕಾನೂನನ್ನ ಬೆಂಬಲಿಸಬೇಡಿ, ಇದು ಅಲ್ಪಸಂಖ್ಯಾತರ ವಿರೋಧಿಯಾದಂತಹ ಕಾನೂನು, ಜಾತ್ಯತೀತ ನಿಲುವಿಗೆ ವಿರುದ್ಧವಾದಂತಹ ಕಾನೂನು. ನೀವು ಜಾತ್ಯತೀತ ಪಕ್ಷವಾಗಿದ್ದುಕೊಂಡು ಒಂದು ಕೋಮುವಾದಿ ಪಕ್ಷ ತಂದಂತಹ ಈ ಕಾನೂನಿಗೆ ಹೇಗೆ ಸಪೋರ್ಟ್ ಮಾಡ್ತೀರಿ? ಹೀಗೆ ಅವರನ್ನ ಡಿಸ್ಟರ್ಬ್ ಮಾಡುವಂತಹ ಅನೇಕ ಪ್ರಯತ್ನಗಳನ್ನ ವಿಪಕ್ಷಗಳು ಮಾಡಿದ್ವು. ಆದ್ರೆ ಅದು ಸಕ್ಸಸ್ ಆಗಿಲ್ಲ. ಅದಾಗ್ತಿದ್ದ ಹಾಗೆ ಈ ಮುಸ್ಲಿಂ ಪರ ಸಂಘಟನೆಗಳು ಇನ್ನೊಂದು ರೀತಿಯಲ್ಲಿ ಪ್ರಯತ್ನವನ್ನು ಆರಂಭಿಸಿದ್ರು. ಅವರೇನು ಹೇಳ್ತಾ ಇದ್ರು? ಒಂದು ವೇಳೆ ಕೇಂದ್ರ ಸರ್ಕಾರ ಈ ವಕ್ಫ್ ಕಾನೂನನ್ನ ವಾಪಸ್ ಪಡೆದೇ ಇದ್ರೆ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಇದನ್ನು ಪಾಸ್ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಆದ್ರೆ ಇಡೀ ದೇಶದಲ್ಲಿ ದ್ವಂಬಿ ಎಬ್ಬಿಸ್ತೀವಿ, ಇಡೀ ದೇಶವನ್ನ ನಾವು ಶಹೀನ್ ಬಾಗ್ ಮಾಡ್ತೀವಿ ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ಹೇಳ್ತಾನೆ ರೈತರು ಹೇಗೆ ಪ್ರತಿಭಟನೆಯನ್ನ ಮಾಡಿದ್ರು, ವರ್ಷಾನುಗಟ್ಟಲೆ ರಸ್ತೆಯನ್ನ ಬಂದ್ ಮಾಡಿ ನಿರಂತರವಾಗಿ ಪ್ರತಿಭಟಿಸಿದ್ರಲ್ಲ, ಆ ರೀತಿಯಾದಂತಹ ಪ್ರತಿಭಟನೆ ಮಾಡ್ತೀವಿ ಅಂತ ಇನ್ನೊಬ್ಬ ಎಚ್ಚರಿಕೆ ಕೊಡ್ತಾನೆ. ಒಂದೊಂದು ಸಂಘಟನೆಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೇ ರೀತಿಯ ಬೆದರಿಕೆಯನ್ನ ಒಡ್ಡಿದೆ. ಆದ್ರೆ ಕೇಂದ್ರ ಸರ್ಕಾರ ಇದು ಯಾವುದಕ್ಕೂ ಕೇರೆ ಮಾಡಿಲ್ಲ. ಲೋಕಸಭೆಯಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡ್ತು, ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅದನ್ನ ಪಾಸ್ ಕೂಡ ಮಾಡಿದೆ. ರಾಜ್ಯಸಭೆಯಲ್ಲಿ ಕೂಡ ಇದು ಪಾಸ್ ಆಗೋದಕ್ಕಿದೆ. ಅಂದ್ರೆ ಈ ಬಿಲ್ ಅನ್ನ ತಡೆಯೋದಕ್ಕೆ ಮಾಡದಂತಹ ಎಲ್ಲಾ ಪ್ಲಾನ್ಗಳು ಕೂಡ ವಿಫಲವಾಗಿದ್ದಾವೆ. ಮುಂದೇನು? ಪ್ರತಿಭಟನೆ ಮಾಡಿ ಇದನ್ನ ಹಿಂತೆಗೆದುಕೊಳ್ಳುವಂತೆ ಮಾಡ್ತೀವಿ ಅಂತಂದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಮುಸ್ಲಿಂ ಪರ ಸಂಘಟನೆಗಳಿಗೆ ಗೊತ್ತಾಗಿದೆ. ಈಗ ರೈತರು ಏನ್ ಮಾಡಿದ್ರು? ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು. ವರ್ಷಾನುಗಟ್ಟಲೆ ಪ್ರತಿಭಟನೆ ನಡೀತು. ಹೀಗಾಗಿ ರೈತ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯಿತು. ಮಿತ್ರರೇ, ರೈತರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಅನುಕಂಪವನ್ನ ತೋರಿಸ್ತು, ಆ ರೀತಿಯಾಗಿ ಈ ಕಾಯ್ದೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನುಕಂಪವನ್ನ ತೋರಿಸೋದಿಲ್ಲ. ಇದು ರುಜುವಾತಾಗಿದೆ. ಆರ್ಟಿಕಲ್ 370 ರದ್ದಾದಂತಹ ಸಂದರ್ಭದಲ್ಲಿ ಏನು ಸ್ವಲ್ಪ ಪ್ರಯತ್ನ ನಡೆದಿತ್ತಾ? ಎಲ್ಲರೂ ಪ್ರತಿಭಟಿಸಿದ್ದೆಯಾ ಅದನ್ನು ವಾಪಸ್ ಪಡಿಬೇಕು ಅಂತ? ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆಯಲ್ಲಿ ಬೀದಿಗಿಳಿದು ಹೋರಾಟ. ಆದ್ರೆ ಕೇಂದ್ರ ಸರ್ಕಾರ ಹೇಳ್ತು ಅದನ್ನ ನಾವು ಭೂಮಿಯಲ್ಲಿ ಹೂತ್ ಹಾಕಿದೀವಿ, ಇನ್ನು ಯಾರೇ ಬಂದ್ರೂ ಕೂಡ ಆರ್ಟಿಕಲ್ 370 ಈ ದೇಶದಲ್ಲಿ ಜಾರಿಗೆ ತರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ಅಂತಹ ಬದ್ಧತೆಯನ್ನ ಕೇಂದ್ರ ಸರ್ಕಾರ ತೋರಿಸ್ತು. ಈಗ ವಕ್ಫ್ ವಿಚಾರದಲ್ಲೂ ಕೂಡ ಕೇಂದ್ರದ ಬದ್ಧತೆ ಅದೇ ಮಟ್ಟಿಗಿದೆ. ನಾವು ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ಆನಂತರ ಈ ಕಾನೂನನ್ನ ಕೇಂದ್ರ ಸರ್ಕಾರ ಒತ್ತಡಕ್ಕೊಳಗಾಗಿ ವಾಪಸ್ ಪಡೆಯುವಂತೆ ಮಾಡ್ತೀವಿ ಎನ್ನುವಂತಹದ್ದು ಕನಸಿನ ಮಾತಾಗಿದೆ. ಸಾಧ್ಯವೇ ಇಲ್ಲ. ಆದ್ರೆ ಅಂತಿಮವಾಗಿ ಏನ್ ದಾರಿ ಇದೆ? ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ಈ ವಕ್ಫ್ ಕಾನೂನನ್ನು ತಡೆಯೋದಕ್ಕೆ ಈಗಿರುವಂತಹ ಏಕೈಕ ಮಾರ್ಗ ಅಂತಂದ್ರೆ ಅದು ಕೋರ್ಟ್ನ ಮೊರೆ ಹೋಗುವಂತಹದ್ದು, ನ್ಯಾಯಾಂಗದ ಮೊರೆ ಹೋಗುವಂತಹದ್ದು ಒಂದೇ ಒಂದು ದಾರಿ ಉಳ್ಕೊಂಡಿದೆ. ಅದನ್ನೂ ಕೂಡ ಬಳಸಿಕೊಳ್ಳೋದಕ್ಕೆ ಈಗಾಗಲೇ ಕೆಲವರು ನಿರ್ಧಾರ ಮಾಡಿದ್ದಾರೆ. ಮುಖ್ಯವಾಗಿ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಪಕ್ಷ ಈ ಬಗ್ಗೆ ತೀರ್ಮಾನ ಕೈಗೊಂಡಿದೆ. ಜೊತೆಗೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಇದನ್ನು ಪ್ರಶ್ನಿಸ್ತೀವಿ, ಈ ಕಾನೂನಿಗೆ ತಡೆ ತಂದೇ ತರ್ತೀವಿ ಅಂತ ಅವರೊಂದು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ನಿಮಗೀಗ ಒಂದು ಪ್ರಶ್ನೆ ಬರುತ್ತೆ. ಕೇಂದ್ರ ಸರ್ಕಾರ ಬಹುಮತದೊಂದಿಗೆ ಈ ಮಸೂದೆಯನ್ನು ಪಾಸ್ ಮಾಡಿದೆ. ಸದ್ಯ ಅದು ಶಾಸನವಾಗಿ ಇಡೀ ದೇಶದಲ್ಲಿ ಜಾರಿ ಆಗ್ತಾ ಇದೆ.
ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇದೆಯಾ, ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ. ಮಿತ್ರರೇ, ಈ ದೇಶದ ಸಂವಿಧಾನದ ಬ್ಯೂಟಿ ಅಂತಂದ್ರೆ ಅದೇ. ನೀವು ಕೇಂದ್ರ ಸರ್ಕಾರ ಯಾವುದೋ ಒಂದು ಕಾನೂನು ತಂತು ಅಂತಂದ್ರೆ ಅದೇ ಅಂತಿಮವಲ್ಲ. ಅದನ್ನ ನೀವು ಒಪ್ಕೊಳ್ಬಹುದು, ಒಪ್ಕೊಳ್ಳದೆಯೂ ಇರಬಹುದು. ಒಪ್ಕೊಂಡಿಲ್ಲ ಅಂತಂದ್ರೆ ಅದನ್ನ ನ್ಯಾಯಾಂಗದ ಪರಾಮರ್ಶೆಗೆ ಒಳಪಡಿಸಬಹುದು. ಅಂದ್ರೆ ನೀವು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು, ನ್ಯಾಯಾಂಗ ಅದನ್ನ ತಿರಸ್ಕರಿಸಬಹುದು. ಕೇಂದ್ರ ಸರ್ಕಾರ ತಂದಂತಹ ಕಾನೂನು ಸರಿ ಇಲ್ಲ, ಇದನ್ನ ವಾಪಸ್ ಪಡೀರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಂಗ ನಿರ್ದೇಶನವನ್ನ ಕೊಡಬಹುದು, ಅಥವಾ ನ್ಯಾಯಾಂಗವೇ ರದ್ದುಪಡಿಸಬಹುದು. ಅಂತಹ ಅಧಿಕಾರವನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಕೊಡಲಾಗಿದೆ. ಹಾಗಾದ್ರೆ ನ್ಯಾಯಾಂಗ ಕೈಗೊಂಡಂತಹ ತೀರ್ಮಾನವೇ ಅಂತಿಮವಾಗಿ ಕೇಳಿದ್ರೆ ಅದು ಕೂಡ ಅಲ್ಲ. ನ್ಯಾಯಾಂಗದ ತೀರ್ಪನ್ನ ಕೂಡ ಕೇಂದ್ರ ಸರ್ಕಾರ ಉಲ್ಲಂಘನೆ ಮಾಡಬಹುದು. ಅವರಿಗೆ ಅದೊಂದು ಪರಮಾಧಿಕಾರ ಇದೆ. ಅದನ್ನ ನಾನು ಅನಂತರ ವಿವರಿಸ್ತೀನಿ. ಆದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗಿದ್ದೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು, ಈ ಹಿಂದೆ ಎಂತಹ ತೀರ್ಪನ್ನ ಕೊಟ್ಟಿದೆ, ಅದರ ಬಗ್ಗೆ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮಗೆಲ್ಲರಿಗೂ ಕೂಡ ಸಿಎಎ ಕಾನೂನು ಬಗ್ಗೆ ಗೊತ್ತು. ಕೇಂದ್ರ ಸರ್ಕಾರ 2019ರಲ್ಲಿ ಜಾರಿಗೆ ತಂದಂತಹ ಕಾನೂನು. ಆ ಕಾನೂನು ಏನಾಗಿತ್ತು? ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಈ ದೇಶದಲ್ಲಿರುವಂತಹ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರೇನಿದ್ದಾರೆ ಅವರಿಗೆ ಆ ದೇಶದಲ್ಲಿ ತನ್ನ ಧರ್ಮವನ್ನು ಅನುಸರಿಸಲಾರದೆ ಸಮಸ್ಯೆ ಆಗ್ತಾ ಇದ್ರೆ ಅಂತಹ ನಾಗರಿಕರಿಗೆ ಭಾರತದಲ್ಲಿ ನಾಗರಿಕತ್ವ ಕೊಡುವಂತಹ ಒಂದು ಕಾನೂನು. ಆ ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತಂದ್ರೆ ಯಾರು? ಹಿಂದೂಗಳಿರ್ತಾರೆ, ಬೌದ್ಧರಿರ್ತಾರೆ, ಜೈನರಿರ್ತಾರೆ, ಸಿಖ್ಖರಿರ್ತಾರೆ, ಅಥವಾ ಕ್ರಿಶ್ಚಿಯನ್ರಿರ್ತಾರೆ. ಈ ಎಲ್ಲಾ ಧರ್ಮೀಯರಿಗೆ ಭಾರತದಲ್ಲಿ ನಾಗರಿಕತ್ವ ಕೊಡುವಂತಹ ಕಾನೂನು. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತರುತ್ತಿದ್ದಂತೆ ಇದನ್ನ ವಿಪಕ್ಷಗಳು ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ವು. ಮುಸ್ಲಿಂ ಸಮುದಾಯದಲ್ಲಿ ಒಂದು ಸುಳ್ಳು ವಿಷ ಬೀಜವನ್ನು ಬಿತ್ತಲಾಯಿತು. ಈ ಕಾನೂನು ಜಾರಿಯಾಗಿದ್ದೇ ಆದ್ರೆ ಈ ದೇಶದಲ್ಲಿರುವಂತಹ ಮುಸ್ಲಿಮರನ್ನ ಗಡೀಪಾರು ಮಾಡಲಾಗುತ್ತೆ, ಅವರ ನಾಗರಿಕತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ, ಹೀಗೆಲ್ಲ ಅಪಪ್ರಚಾರ ಮಾಡಲಾಯಿತು. ಮಿತ್ರರೇ, ಆ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಪ್ರತಿಭಟನೆ ಆಯಿತು ಅಂತಂದ್ರೆ ಬೀದಿಗಳಲ್ಲಿ ಪ್ರತಿಭಟನೆ ಆಯಿತು. ವಿಪರ್ಯಾಸ ಏನು ಗೊತ್ತಾ? ಅಲ್ಲಿ ಪ್ರತಿಭಟಿಸ್ತಾ ಇದ್ರಲ್ಲ ಅವರಿಗೆ ನಾವು ಯಾಕೋಸ್ಕರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಈ ಕಾನೂನಿನಲ್ಲಿ ಮುಸ್ಲಿಂ ವಿರೋಧಿಯಾದಂತಹ ಯಾವ ಅಂಶ ಇದೆ ಅಂತ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಅದು ಮುಸ್ಲಿಂ ವಿರೋಧಿ ಕಾನೂನು ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಇದಕ್ಕೋಸ್ಕರವಾಗಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಕೇವಲ ಬೀದಿಗಿಳಿದು ಪ್ರತಿಭಟನೆ ಮಾಡಿಲ್ಲ, ಕೇಂದ್ರ ಸರ್ಕಾರ ಬಹಳ ದಿಟ್ಟತನವನ್ನು ತೋರಿಸಿ ಆ ಕಾನೂನನ್ನು ಜಾರಿಗೊಳಿಸಿತು. ಆ ಸಂದರ್ಭದಲ್ಲಿ ಮಿತ್ರರೇ, ಅದರ ವಿರುದ್ಧವಾಗಿ ಕೆಲವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಒಟ್ಟು 237 ಪಿಟಿಷನ್ಗಳು ಸಲ್ಲಿಕೆ ಆಗುತ್ತೆ. ಕೇಂದ್ರ ಸರ್ಕಾರ ತಪ್ಪು ಮಾಡಿದೆ, ಈ ಕಾನೂನು ಸಂವಿಧಾನ ಬಾಹಿರ, ಹೀಗಂತ ಒಟ್ಟು 237 ಅರ್ಜಿಗಳನ್ನು ಸಲ್ಲಿಸಲಾಯಿತು. ಆದರೆ ಸುಪ್ರೀಂ ಕೋರ್ಟ್ ಈ ಕಾನೂನಿಗೆ ತಡೆ ಕೊಡೋದಕ್ಕೆ ನಿರಾಕರಣೆ ಮಾಡಿತು. ಯಾವುದೇ ಕಾರಣಕ್ಕೂ ಕೂಡ ಸಿಎಎಗೆ ಸ್ಟೇ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇದಿಷ್ಟೇ ಅಲ್ಲ ಮಿತ್ರರೇ, ಕೇಂದ್ರ ಸರ್ಕಾರ ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಲ್ಲಿ ರದ್ದು ಮಾಡಿತು. ಅದನ್ನು ಕೂಡ ಸಾಕಷ್ಟು ವಿರೋಧ ಮಾಡಿದ್ರು. ಆಗ ವಿಪಕ್ಷಗಳೇನು ಹೇಳ್ತಾ ಇದ್ವು? ಇದು ಸಂವಿಧಾನ ವಿರೋಧಿಯಾಗಿದೆ. ಯಾಕೆ ಅಂತಂದ್ರೆ ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ 370 ರದ್ದು ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಎಲೆಕ್ಟೆಡ್ ಗವರ್ನಮೆಂಟ್ ಇರಬೇಕು. ಆ ಗವರ್ನಮೆಂಟ್ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಬೇಕು. ನಮ್ಮ ರಾಜ್ಯದಲ್ಲಿರುವಂತಹ ಆರ್ಟಿಕಲ್ 370 ಕೇಂದ್ರ ಸರ್ಕಾರ ಹಿಂಪಡೆಯಲಿ, ಹೀಗಂತ ಅವರು ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರೆ ಮಾತ್ರ ಆರ್ಟಿಕಲ್ 370 ರದ್ದು ಮಾಡಬಹುದು. ಇಲ್ಲದೆ ಹೋದ್ರೆ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರೆ ಅದು ಸಂವಿಧಾನ ಬಾಹಿರ. ಹೀಗಾಗಿ ಕೇಂದ್ರ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿರುವಂತಹದ್ದು ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ಹೇಳಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹಂಗಾಮ ಸೃಷ್ಟಿ ಮಾಡಿದ್ವು. ಅಷ್ಟೇ ಅಲ್ಲ, ಅವರು ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ, ಕೇಂದ್ರ ಸರ್ಕಾರ ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ, ಆರ್ಟಿಕಲ್ 370 ರದ್ದು ಮಾಡಿರುವಂತಹ ಕ್ರಮ ಸರಿಯಾಗಿದೆ, ಈ ದೇಶದಲ್ಲಿ ಒಂದೇ ಸಂವಿಧಾನ ಇರಬೇಕು ಅನ್ನುವ ರೀತಿಯಾದಂತಹ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಮಿತ್ರರೇ, ವಿಪಕ್ಷಗಳ ಬಾಯಿ ಅಲ್ಲಿಗೆ ಬಂದಾಗತ್ತೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಏನು ಲಾಭ ಆಯಿತು ಕೇಳಿದ್ರೆ, ಆರ್ಟಿಕಲ್ 370 ರದ್ದು ಮಾಡದಂತಹ ಕ್ರಮ ನರೇಂದ್ರ ಮೋದಿ ಅವರ ಸರ್ಕಾರದ್ದಾಗಿತ್ತು. ಅದನ್ನ ಇವರೆಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಆಗ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದಕ್ಕೆ ನ್ಯಾಯಾಂಗದ ಮುದ್ರೆಯನ್ನು ಒತ್ತುತ್ತೆ. ಅಂದ್ರೆ ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಂತಾಗತ್ತೆ. ಹೀಗೆ ಕೇಂದ್ರ ಸರ್ಕಾರ ತಂದಂತಹ ಕಾನೂನನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸುವಂತಹ ಅನೇಕ ಪ್ರಯತ್ನಗಳನ್ನ ವಿಪಕ್ಷಗಳು ಮಾಡಿದವೆ, ಕೆಲ ಸಂಘಟನೆಗಳು ಕೂಡ ಮಾಡಿದವೆ. ಈಗ ಮಿತ್ರರೇ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅವರೇನು ಹೇಳ್ತಾ ಇದ್ದಾರೆ? ನಮಗೆ ಕೇಂದ್ರ ಸರ್ಕಾರ ವಕ್ಫ್ ವಿಚಾರದಲ್ಲಿ ತಿದ್ದುಪಡಿಯನ್ನು ತಂದಿದ್ದು ಇಷ್ಟ ಆಗ್ತಾ ಇಲ್ಲ, ಅದು ನಮ್ಮ ಧರ್ಮದ ವಿರುದ್ಧವಾಗಿದೆ, ಇದು ಏಕಪಕ್ಷೀಯವಾಗಿದೆ, ಹೀಗಾಗಿ ನಾವಿದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸ್ತೀವಿ, ಇದನ್ನ ರದ್ದು ಮಾಡೋದಕ್ಕೆ ನಾವು ನ್ಯಾಯಾಂಗ ಹೋರಾಟವನ್ನ ಮಾಡ್ತೀವಿ, ಹೀಗಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳ್ತಾ ಇದೆ. ಇವರಿಗೆ ಸಾಥ್ ಕೊಡ್ತಾ ಇರೋದು ಯಾರು ಕೇಳಿದ್ರೆ ತಮಿಳುನಾಡಿನ DMK ಸರ್ಕಾರ. ಲೋಕಸಭೆಯಲ್ಲಿ ಈ ಕಾನೂನು ಮಂಡನೆಯಾಗೋದಕ್ಕೆ ಮುಂಚೆಯೇ ತಮಿಳುನಾಡಿನ ಅಸೆಂಬ್ಲಿಯಲ್ಲಿ DMK ಸರ್ಕಾರ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿತ್ತು. ಅಂದ್ರೆ ಯಾವ ಕಾರಣಕ್ಕೂ ಕೂಡ ಈ ಕಾನೂನು ಪಾಸ್ ಆಗಬಾರದು, ತಮಿಳುನಾಡು ಈ ಒಂದು ವಕ್ಫ್ ಕಾಯ್ದೆಯನ್ನ ವಿರೋಧಿಸುತ್ತೆ, ಹೀಗೊಂದು ರೆಸಲ್ಯೂಷನ್ ಅನ್ನ ಅವರು ತಂದಿದ್ರು. ಈಗ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ, ಇದು ಕಾನೂನಾಗಿ ದೇಶದಲ್ಲಿ ಜಾರಿಗೊಳ್ಳುವಂತಹದ್ದು ಬಹುತೇಕ ಪಕ್ಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಪ್ಪು ಪಟ್ಟಿ ಧರಿಸಿ ತಮಿಳುನಾಡಿನ ವಿಧಾನಸಭೆಗೆ ಬಂದಂತಹ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಏನಂತ? ನಾವು ಈ ಕಾನೂನನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ. ಇಲ್ಲೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಷ್ಟು ದಿನ ಮಿತ್ರರೇ, ಈ ವಕ್ಫ್ ಕಾನೂನು ಇತ್ತಲ್ಲ,
ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ವಕ್ಫ್ನ ಟ್ರಿಬ್ಯುನಲ್ ಒಂದು ತೀರ್ಪನ್ನ ಕೊಟ್ರೆ ಅದನ್ನ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ರೀತಿಯಲ್ಲೂ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ದೇಶದಲ್ಲಿ ನ್ಯಾಯ ಕೊಡುವಂತಹ ಸರ್ವೋಚ್ಚವಾದಂತಹ ಪೀಠ ಯಾವುದು? ಅದು ಸುಪ್ರೀಂ ಕೋರ್ಟ್. ಆದರೆ ವಕ್ಫ್ನ ಈ ಹಿಂದಿನ ಕಾನೂನಿನ ಪ್ರಕಾರ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಂತಹ ಯಾವುದೇ ತೀರ್ಪನ್ನ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ, ಈಗ ಕೇಂದ್ರ ಸರ್ಕಾರ ತಂದಂತಹ ಕಾನೂನಿನಲ್ಲಿ ವಕ್ಫ್ನ ಟ್ರಿಬ್ಯುನಲ್ಗೆ IAS ಅಧಿಕಾರಿಗಳನ್ನ ನೇಮಿಸಲಾಗುತ್ತೆ. ಅವರು ಟ್ರಿಬ್ಯುನಲ್ನಲ್ಲಿ ಇರ್ತಾರೆ. ಅವರು ಕೊಟ್ಟಂತಹ ತೀರ್ಪನ್ನ ನೀವು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಥವಾ ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಬಹುದು. ನಾನು ಯಾಕೆ ಇದನ್ನು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇಂದ್ರ ಸರ್ಕಾರ ನಮ್ಮ ಸಂವಿಧಾನದ ಅಡಿಗೆ ಈ ಇಡೀ ವಕ್ಫ್ ಅನ್ನ ತಂದಿದೆ. ಆದ್ರೆ ವಿಪಕ್ಷಗಳು ಹೇಳ್ತಾ ಇದ್ದಾವೆ ಇದು ಸರಿ ಇಲ್ಲ, ನಮಗೆ ಈ ಹಿಂದೆ ಇದ್ದಂತಹ ಕಾನೂನು ಬೇಕು. ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಕಿತ್ತುಕೊಳ್ಳುವಂತಹ ಈ ಹಿಂದಿನ ಕಾನೂನನ್ನು ಜಾರಿಗೊಳಿಸುವುದಕ್ಕೋಸ್ಕರವಾಗಿ ನಾವು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾ ಇದ್ದೀವಿ. ಕೇಳೋದಕ್ಕೊಂಥರ ಪರಮಾಶ್ಚರ್ಯ ಅಂತ ಅನ್ನಿಸ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಕಿತ್ತುಕೊಳ್ಳುವಂತಹ ಕಾನೂನನ್ನು ಜಾರಿಗೊಳಿಸೋದಕ್ಕೆ ಅದೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವಂತಹದ್ದು. ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ, ಹೀಗಾಗಿ ಇವರು ಕೋರ್ಟ್ನ ಮೊರೆ ಹೋಗಬಹುದು. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇದೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಕೇಂದ್ರ ಸರ್ಕಾರದ ಕಾನೂನಿಗೆ ಸ್ಟೇ ಕೊಡ್ತು ಅಥವಾ ಇದನ್ನು ರದ್ದುಪಡಿಸಿ ಅಂತ ಆದೇಶ ಕೊಡ್ತು ಅಂತ ಅಂದುಕೊಳ್ಳಿ. ಆಗ ಕೇಂದ್ರ ಸರ್ಕಾರಕ್ಕೆ ಬೇರೆ ಯಾವುದೇ ದಾರಿ ಇಲ್ವಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದನ್ನು ಪಾಲಿಸಲೇಬೇಕಾ ಕೇಳಿದ್ರೆ ಮಿತ್ರರೇ ಹಾಗೇನಿಲ್ಲ. ನಮ್ಮ ಸಂವಿಧಾನದಲ್ಲಿ ಅದಕ್ಕೂ ಕೂಡ ಒಂದು ಅವಕಾಶ ಇದೆ. ಅದೇನು ಕೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಒಂದು ಪರಮಾಧಿಕಾರ ಇರುತ್ತೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಶಹಬಾನು ಕೇಸ್ನಲ್ಲಿ ಶಹಬಾನುವಿಗೆ ಜೀವನಾಂಶವನ್ನು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಆಗ ಮುಸ್ಲಿಂ ಸಂಘಟನೆಗಳಿಂದ ರಾಜೀವ್ ಗಾಂಧಿ ಸರ್ಕಾರ ಬಹಳ ಒತ್ತಡವನ್ನು ಎದುರಿಸುತ್ತೆ. ಅಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಹೋಗ್ತಾರೆ, ಅದನ್ನು ರದ್ದುಪಡಿಸ್ತಾರೆ. ಒಟ್ನಲ್ಲಿ ಮಿತ್ರರೇ, ವಕ್ಫ್ ಬಿಲ್ ಲೋಕಸಭೆಯಲ್ಲೂ ಗೆತ್ತು, ರಾಜ್ಯಸಭೆಯಲ್ಲಿ ಕೂಡ ಗೆಲುವನ್ನು ಸಾಧಿಸಿತು. ಇನ್ನೇನು ಕಾನೂನಾಗಿ ಜಾರಿಗೆ ಬಂತು ಅಂತ ಬಹಳ ಸಂಭ್ರಮಿಸುವ ಹಾಗಿಲ್ಲ. ಕೆಲವರು ಇದನ್ನ ತಡೆಯೋದಕ್ಕೆ ಅಂತಿಮವಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಏರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಇಡೀ ಕಾಯ್ದೆ ನ್ಯಾಯಾಂಗದ ಪರಿಶೀಲನೆಗೆ ಒಳಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್